was built to last. With the webs I'm weaving, I could change the past. I'm all achieving, got my foot on the gas. Never stop competing. If you break like glass, then this life's gonna end. I wanna be the best in the game. Hello friends, welcome to Shul in Nomad. ಎಲ್ಲರಿಗೂ ಸುಸ್ವಾಗತ. ಇವತ್ತು ಸುಮ್ಮನೆ ಹಾಗೆ ಗಾಡಿ ತೆಗೆದೆ, ತುಂಬ ದಿವಸದಿಂದ ಬ್ಯುಸಿ ಇದ್ದೆ. ಏನೊಂದು 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದೇ ನಂದು ಸೆಕೆಂಡ್ ವಿಡಿಯೋ ಇರ್ಬೋದು, ಇಲ್ಲ ಥರ್ಡ್ ವಿಡಿಯೋ ಇರ್ಬೋದು, ಥರ್ಡ್ ವ್ಲಾಗ್. ಸೊ ಇವತ್ತು ಸುಮ್ಮನೆ ಎಲ್ಲರೂ ಒಂದು ಸಣ್ಣದಾಗಿ ಬೀಟ್ ಹಾಕೋಣ ಅಂತಿದ್ದೀನಿ. ಆಲ್ರೈಟ್, ಒಂದು ಯೂಟ್ಯೂಬ್ ಶಾರ್ಟ್ಸ್ ಅಂತ ಏನು ಬರುತ್ತೋ ಅದರಲ್ಲಿ ಒಂದು ವೀಡಿಯೋ ಮಾಡಿದ್ದೆ, ಕೋಲ್ಡ್ ಸ್ಟಾರ್ಟ್ ಆ್ಯಂಡ್ ಗೋ ಅಂತ. ನನ್ನ ಪ್ರೊಫೈಲಲ್ಲಿದೆ, ನನ್ನ ಚಾನಲಲ್ಲಿದೆ, ನೀವು ನೋಡ್ಬೋದು. ಐ ಗಾಟ್ ಅ ಲಾಟ್ ಆಫ್ ಪೀಪಲ್ ಕಮೆಂಟಿಂಗ್ ಸೇಯಿಂಗ್ ಯು ನೀಡ್ ಟು ವಾರ್ಮ್ ಅಪ್ ದ ಬೈಕ್ ಆ್ಯಂಡ್ ಎವ್ರಿಥಿಂಗ್. ಎಸ್, ಐ ಡೂ ಅಗ್ರಿ, ಬಟ್ ಐ ಅಗ್ರಿ ಓನ್ಲಿ ವಿತ್ ಬೈಕ್ಸ್ ದಟ್ ಹ್ಯಾವ್ ಕಾರ್ಬೊರೇಟರ್ಸ್, ನಾಟ್ ಫ್ಯೂಯಲ್ ಇಂಜೆಕ್ಟೆಡ್ ಬೈಕ್ಸ್. ಕಾರ್ಬೊರೇಟರ್ಸ್ ಏನು ಮಾಡ್ತವೆ ಅಂದರೆ ಏರ್ ಮತ್ತು ಫ್ಯೂಯಲ್ ಮಿಕ್ಸ್ಚರ್ ಕರೆಕ್ಟಾಗಿ ಇಂಜಿನಿಗೆ ಸಪ್ಲೈ ಮಾಡುತ್ತೆ, ಸೊ ದ್ಯಾಟ್ ಇಟ್ ಬರ್ನ್ಸ್ ಈಕ್ವಲಿ. ಸೊ ಅದನ್ನೇ ನಿಮ್ಮ ಫ್ಯೂಯಲ್ ಇಂಜೆಕ್ಟ್ರು ಮಾಡೋದು. ಫ್ಯೂಯಲ್ ಇಂಜೆಕ್ಟ್ರ್ ಅದೇ ಕೆಲಸ ಮಾಡೋದು, ಆದರೆ ಕಾರ್ಬೊರೇಟ್ರ್ ಥರ ಅಲ್ಲ. ಫ್ಯೂಯಲ್ ಇಂಜೆಕ್ಟರಿಗೆ ಎಲೆಕ್ಟ್ರಾನಿಕ್ ಏಡ್ಸ್ ಇರುತ್ತೆ. ಇಟ್ ಡಿಪೆಂಡ್ಸ್ ಅ ಲಾಟ್ ಆನ್ ದಿ ಎಲೆಕ್ಟ್ರಾನಿಕ್ಸ್ ದಟ್ ದ ನ್ಯೂ ಬೈಕ್ಸ್ ಹ್ಯಾವ್. ECU ಅನ್ನೋದು ಏನಿರುತ್ತೋ ಅದರಲ್ಲೆಲ್ಲ ಪ್ರೋಗ್ರಾಮ್ ಆಗಿರುತ್ತೆ, ಎಷ್ಟು ಹೋಗಬೇಕು ಏನು ಅಂತ. ಸೊ ಅದೊಂದು ರೀಸನ್ ವೈ ಐ ಡೋಂಟ್ ವಾರ್ಮ್ ಅಪ್ ದ ಬೈಕ್ ಬಿಫೋರ್ ಐ ಲೀವ್ ಎನಿವೇರ್. ಸೆಕೆಂಡ್ ರೀಸನ್ನು, ಎಂಜಿನ್ ಆಯಿಲ್ ಆಪ್ಟಿಮಲ್ ಟೆಂಪ್ರೇಚರಲ್ಲಿ ಇಲ್ಲ ಅಂದರೆ ಗಾಡಿ ಇದು ಎಂಜಿನ್ ಪಾರ್ಟ್ಸ್ ಹಾಳಾಗ್ಬೋದು ಅಂತ ಹೇಳ್ಬಿಟ್ಟು ಈಗ ಬರ್ತಿರೋ ಎಲ್ಲ ಸಿಂಥೆಟಿಕ್ ಆಯಿಲ್ಗಳು ಏನಿದೆಯೋ, ದೇ ಪರ್ಫಾರ್ಮ್ or their flow is all right or very good at sub-zero temperatures and high temperatures. So I don't see a reason why I should warm up the bike before I leave. ಇದನ್ನು ಸುಮಾರು ಜನ ಕಮೆಂಟ್ ಮಾಡಿದರು, ಅದಕ್ಕೆ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಈಗ ಕಾರ್ಬೊರೇಟ್ರ್ ಆದರೆ ಎಲ್ಲ ಮೆಕ್ಯಾನಿಕಲ್ ಪಾರ್ಟ್ಸು ಒಂದೊಂದು ಇದಿರುತ್ತೆ. It has all sorts of aluminum parts in it which has to work in a way where it needs to warm up for a little while so that ಎಲ್ಲ ಪಾರ್ಟ್ಸ್ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತ. ಈಗ ಫ್ಯೂಯಲ್ ಇಂಜೆಕ್ಟೆಡ್ ಬೈಕ್ಸ್ ಎಲ್ಲ ಆದರೆ ಇನ್ ಅ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಯು ಹ್ಯಾವ್ ಲಾಟ್ ಆಫ್ ಎಲೆಕ್ಟ್ರಾನಿಕ್ಸ್ ಗೋಯಿಂಗ್ ಇನ್, ಸೆನ್ಸರ್ಸ್ ವಿಚ್ actually make sure that the equal amount of air and fuel are sent to the combustion chamber where it's burnt correctly to get the vehicle moving. So ಆ ಥರ ಇರಬೇಕಾದ್ರೆ you don't need a warm up of the engine. Yes, I'll tell you another thing. ಗಾಡಿ ವಾರ್ಮ್ ಆಗಿದ್ದಾಗ, ಲೈಕ್ ನೀವು ಲಾಂಗ್ ರೈಡ್ ಇಲ್ಲ ಶಾರ್ಟರ್ ರೈಡೇ ಇರಲಿ, ಹೋಗಿ ಬಂದಮೇಲೆ ಕೂಲ್ ಆಗಿ ಬಿಡಬೇಕು. ಹೌದು, ವಾಶ್ ಗೀಶ್ ಡೈರೆಕ್ಟಾಗಿ ಮಾಡಿದರೆ ಹಾಳಾಗುತ್ತೆ ಗಾಡಿ. ಇದು ಮೆಟಲ್ ಏನಿದೆಯೋ, ಲೈಕ್ ನಿಮ್ಮ ಕೆಮಿಸ್ಟ್ರಿ ಲೆಸನ್ಸಲ್ಲಿ ನೀವು ನೋಡಿರ್ಬೋದು, ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಹೀಟ್ಸ್ ಅಪ್, ವಾಟ್ ಹ್ಯಾಪನ್ಸ್ ವೆನ್ ಇಟ್ಸ್ ಇನ್ಸ್ಟೆಂಟ್ಲಿ ಕೂಲ್ ಡೌನ್. ಇಷ್ಟು ರೀಸನ್ ಇಟ್ಕೊಂಡೆ ನಾನು ವಾರ್ಮ್ ಅಪ್ ಏನು ಮಾಡಲ್ಲ ಗಾಡಿದು. ಆ್ಯಸ್ ಸೂನ್ ಆಸ್ ಐ ವೇಕ್ ಅಪ್, ಐ ಸ್ವಿಚ್ ಇಟ್ ಆನ್, ಲೀವ್ ಇಟ್ ಫಾರ್ ಅಬೌಟ್ 20 seconds or 30 seconds, ಐಡ್ಲಲ್ಲಿ ಬಿಟ್ಬಿಟ್ಟು 20 seconds 30 ಸೆಕೆಂಡ್ಸಿಗೆ ಆಮೇಲೆ ದೆನ್ ಐ ಸ್ಟಾರ್ಟ್. ಅದು ನಮ್ಮ ಇಂಡಿಯನ್ ಮೆಂಟಾಲಿಟಿ ಏನು ಅಂದರೆ, ಗಾಡಿಗಳು ಡಿಸೈನ್ ಮಾಡಿದ್ರೂ ಆ ಥರ ಆಗಬಾರ್ದು ಅಂತ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಳ್ತೀವಿ. ದ ರೀಸನ್ ವೈ ವಿ ಡೂ ದಿಸ್ ಇಸ್ ಬಿಕಾಸ್ ವಿ ಹ್ಯಾವ್ ಬಿನ್ raised that way.
ಈಗ ಆಗಲ್ಲ ಅಂತ ಗೊತ್ತಿದ್ರೂ ನೀವು ಯಾಕೆ ರಿಸ್ಕ್ ತೊಗೊಳ್ತೀಯ ಅನ್ನೋದು ಇದ್ದೇ ಇರುತ್ತೆ. ಸೊ ಇದೇ ಮೇನ್ ರೀಸನ್ನು ನಾನು ಇಶ್ಯೂಸಿಂದ ಹೇಳಬೇಕು ಅಂತಿದ್ದು. ಏನಕ್ಕೆ ಅಂದರೆ ಲಾಟ್ ಆಫ್ ಪೀಪಲ್ ಸೆಂಟ್ ಅಬ್ಯೂಸಿವ್ ಕಮೆಂಟ್ಸ್ ಆಸ್ ವೆಲ್, ಲೈಕ್ ಮೆಸೆಂಜರಲ್ಲಿ, ಫೇಸ್ಬುಕ್ಕಲ್ಲಿ ಹಾಕಿದ್ದಾಗ ಏನಿಲ್ಲ ಅಂದರೆ ಒಂದು 120 ಜನ ಏನೋ ಗಾಡಿ ಓಡ್ಸೋಕ್ಕೆ ಬರಲ್ಲ ಅಂದರೆ ಯಾಕೆ ಓಡಿಸ್ತೀಯ ಅದು ಇದು ಅಂತೆಲ್ಲ ಹೇಳಿದರು. ಅದನ್ನೆಲ್ಲ ನಾನು ತಲೆಗೆ ತೊಗೊಳಲ್ಲ. ಬಟ್ ನನಗೆ ಅರ್ಥ ಆಗಂಗೆ ನಾನು ಹೇಳಿದ್ದೀನಿ. ಏನಾದ್ರು ತಪ್ಪಿದರೆ ನೀವು ಯು ಕ್ಯಾನ್ ಕಮೆಂಟ್. ಅಲ್ ಟೇಕ್ ಎನಿ ಫೀಡ್ಬ್ಯಾಕ್ ಆ್ಯಸ್ ಅ ಫೀಡ್ಬ್ಯಾಕ್ ಟು ಬಿಲ್ಡ್ ಆನ್ ಇಟ್. ಸೊ ನೀವು ನಿಮಗೇನು ಅನ್ಸುತ್ತೋ, ಸರಿನಾ ನಾನು ಹೇಳಿದ ತಪ್ಪ ಸರಿನಾ ನೀವೇ ನೋಡಿ, ನೀವೇ ಹೇಳಿ. ಈಗ ನಾನು ಜಕ್ಕೂರ್ ಕಡೆ ಹೋಗ್ತಾಯಿದ್ದೀನಿ. ಜಕ್ಕೂರ್ ಲೇಕ್ ತುಂಬ ಚೆನ್ನಾಗಿದೆ ಜಾಗ. ನಾನು ಬೆಳಗ್ಗೆ ಹೊತ್ತು ಸೈಕ್ಲಿಂಗು ಮತ್ತು ವಾಕಿಂಗ್ ಇದೇ ಕಡೆ ಹೋಗೋದು. ನಾನು ಇರೋದು ಹೆಬ್ಬಾಳ ಕೆಂಪಾಪುರ ಅಂತ, ಎಲ್ಲ ಕಾಫಿ ಬೋರ್ಡ್ ಲೇಔಟ್ ಕೇಳಿರ್ಬೋದು ನೀವು. ಸೊ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಇಲ್ಲ ಸೈಕ್ಲಲ್ಲಿ ಬರ್ತೀನಿ. ಮತ್ತು ವೀಡಿಯೋಸ್ ನಾನು ಈಗಷ್ಟೇ ಚಾನಲ್ ಸ್ಟಾರ್ಟ್ ಮಾಡಿರೋದು. ಲಾಕ್ಡೌನಲ್ಲಿ ಚಾನಲ್ ಓಪನ್ ಮಾಡಿದ್ದೆ. ಆಮೇಲೆ 1-2 ವೀಡಿಯೋ ಆದಮೇಲೆ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ಗಳಿದ್ದು ಅದನ್ನೆಲ್ಲ ಸರಿ ಮಾಡಿ ಈಗ ಪ್ರಾಬ್ಲಮ್ಗಳೆಲ್ಲ ರಿಸಾಲ್ವ್ ಆದಮೇಲೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ವಾಪಸ್ಸು. ಐ ವಿಲ್ ಟ್ರೈ ಟು ಅಪ್ಲೋಡ್ ಅ ವಿಡಿಯೋ ಎವ್ರಿ ಡೇ ಆರ್ 1 ವಿಡಿಯೋ ಇನ್ 2 days. ನೋಡೋಣ ಹೇಗೆ ಹೋಗುತ್ತೆ ಅಂತ. ಈಗ ಹೋಗ್ತಾ ಇರೋ ಲೇಕ್ ಏನಿದೆಯೋ ಜಕ್ಕೂರ್ ಲೇಕ್, ಇಟ್ ವಾಸ್ ಒನ್ ಆಫ್ ದ ಡರ್ಟಿಯೆಸ್ಟ್ ಲೇಕ್ಸ್ ಇನ್ ಬ್ಯಾಂಗ್ಳೂರ್. most of the residents around living around Jaktur Lake formed up a committee just to clean the lake, and then started collecting funds just to get the lake clean. ಎಲ್ಲ ಲೇಕ್ ಕ್ಲೀನ್ ಮಾಡಿ ಈಗ ಚೆನ್ನಾಗಿದೆ. I see a lot of migratory birds. Migratory birds ಏನಿದೆಯೋ, they're like pelicans, not pelicans, pelicans. ಮತ್ತು 1-2-3 ಇದು ನೋಡಿದ್ದೀನಿ. ಐಬಿಸ್ ಅಂತಾರೆ, ಕ್ರೇನ್, ಸ್ಟಾಕ್ಸ್, ಇವೆಲ್ಲ ಬೇರೆ ದೇಶಗಳಿಂದ ಆಗಲಿ ಇಲ್ಲ ಬೇರೆ ಸ್ಟೇಟ್ಗಳಿಂದ ಬರ್ಬೋದು. ಮೈಗ್ರೇಟೋರಿ ಅಂದಮೇಲೆ ದೇ ಕೀಪ್ ಮೈಗ್ರೇಟಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇನ್ ಸರ್ಚ್ ಆಫ್ ಫುಡ್ ಆ್ಯಂಡ್ ವಾಟರ್. ಸೊ ಇದೊಂದು ಮ್ಯಾನ್ ಮೇಡ್ ಐಲ್ಯಾಂಡ್ಸ್ ಇದೆ, 1-2-3 ಸಣ್ಣ ಲೇಕಲ್ಲೇ. ಇಟ್ಸ್ ಸ್ಪೆಷಲಿ ಮೇಡ್ ಫಾರ್ ದೋಸ್ ಬರ್ಡ್ಸ್. ಇಲ್ಲಿ ಬಂದಾಗ ಅವರು ಸೆಟ್ಲಾಗಿ ಅವರು ಬ್ರೀಡ್ ಮಾಡಲಿ ಅಂತ. ಅದಕ್ಕಾಗಿ ಅಂತಲೇ ಅಲ್ಲಿಗೆ ಯಾರು ಈಜದೆ, ಅಲ್ಲಿ ಯಾರು ಬೋಟ್ ತೊಗೊಂಡು ಹೋಗದೆ ಇರಲಿ ಪಬ್ಲಿಕ್ ಅವರು ಅಂತ ಹೇಳ್ಬಿಟ್ಟು ಪೊಲೀಸವರು ಇದ್ದಾರೆ ಒಳಗಡೆ. ಒಂದು ಸಣ್ಣ ಕ್ವಾರ್ಟರ್ಸ್ ಥರ ಮಾಡಿ ಕೊಟ್ಟಿದ್ದಾರೆ. ಸೊ ಡೋಂಟ್ ಗೆಟ್ ಎನಿ ಐಡಿಯಾಸ್ of breaking the protocols that's been set in the lake. It's very strict. I've seen people getting arrested just because they got into the water. So be careful. ಇಲ್ಲಿಗೆ ಬಂದರೆ ನೀವು ಮಜಾ ಮಾಡಿ, ಇಲ್ಲಿ ಬಂದು ನಿಂತು ಇಲ್ಲ ಕೂತು ವಾಕ್ ಮಾಡಿ, ಎಂಜಾಯ್ ದ ಪ್ಲೇಸ್ ಆ್ಯಂಡ್ ಗೋ. ಡೋಂಟ್ ಲಿಟರ್, ಗಲೀಜು ಮಾಡಬೇಡಿ, ತಿನ್ನೋಕ್ಕೇನಾದ್ರು ತೊಗೊಂಬಂದು ಇಲ್ಲಿ ಎಸಿಬೇಡಿ. ಸೊ ಬಿ ಕೇರ್ಫುಲ್ ಅಬೌಟ್ ಇಟ್. ತುಂಬ ಒಳ್ಳೆ ಜಾಗ. ನೋಡ್ತಿದ್ದೀರಲ್ಲ, ಇದೇ ಲೇಕು. ತುಂಬ ದೊಡ್ಡದಾಗಿದೆ. ಈ ಕಡೆಯಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದಾರಿ. ಇಲ್ಲಿಂದ ಹಾರ್ಶೂ ಶೇಪಲ್ಲಿದೆ ಇದು. ಸೊ ನೀವು ಏನಿಲ್ಲ ಅಂದರೂ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋದರೆ ಇಟ್ಸ್ ಸಮ್ವೇರ್ ಅರೌಂಡ್ 6.5 kilometers. ನಾನು ಟ್ರ್ಯಾಕ್ ಮಾಡಿದ್ದೆ ಹೇಗೆ ಅಂದರೆ, ಒಂದೊಂದು
ಆ್ಯಪ್ ಇದೆ ಸ್ಟ್ರಾವಾ ಅಂತ, ವಾಕಿಂಗ್ ಮತ್ತು ಸೈಕ್ಲಿಂಗ್ ಎಲ್ಲ ಟ್ರ್ಯಾಕ್ ಮಾಡುತ್ತೆ, ಎಷ್ಟು ಕಿಲೋಮೀಟ್ರ್ ಏನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಅದರಲ್ಲಿ ಟ್ರ್ಯಾಕ್ ಮಾಡಿದಾಗ 6.4 ಕಿಲೋಮೀಟರ್ಸ್ ತೋರಿಸಿತ್ತು ಲಾಸ್ಟ್ ಟೈಮ್. ಸೊ ಐ ಬಿನ್ ಅ ರೆಗ್ಯುಲರ್ ವಿಸಿಟರ್ ಹಿಯರ್, ಲೈಕ್ ಐ ಕಮ್ ಅರ್ಲಿ ಇನ್ ದ ಮಾರ್ನಿಂಗ್ ಸಮ್ವೇರ್ ಅರೌಂಡ್ 5:30 ಬಿಡ್ತೀನಿ ಮನೆ. ವಾಕ್ ಹೊರಟ್ರೆ 4 o'clock ಬಿಡ್ತೀನಿ ಮನೆ. ಆ್ಯಂಡ್ ಐ ಕಮ್ ಹಿಯರ್, ಕಂಪ್ಲೀಟ್ ರೌಂಡ್ ಹಿಯರ್. ಹೆಬ್ಬಾಳದಿಂದ ಇಲ್ಲಿಗೆ ಬರೋದು ಅಂದರೆ ಅಟ್ಲೀಸ್ಟ್ 6 ಕಿಲೋಮೀಟರ್ಸ್ ಇದೆ ಅಲ್ಲಿಂದ ಇಲ್ಲಿಗೆ. ಪ್ಲಸ್ ಐ ಗೆಟ್ another 6 kilometers. ಹಿಂಗೆ ಹೋಗಿ ಹಾರ್ಶು ವಾಪಸ್ ಕಂಪ್ಲೀಟ್ ಮಾಡಿದ್ರೆ another 18 kilometers. ಪ್ಲಸ್ ಅಲ್ಲಿಗೆ ವಾಪಸ್ ಮನೆಗೆ ಹೋದರೆ 24 kilometers ಹತ್ರ. ಸೊ ಸೈಕ್ಲಿಂಗ್ ಆಗಲಿ ವಾಕಿಂಗ್ ಆಗಲಿ ಹಿಂಗೆ ಮಾಡೋದು ನಾನು. ಇಟ್ಸ್ ಅ ಗುಡ್ ಪ್ಲೇಸ್ ಟು ಹ್ಯಾಂಗ್ ಔಟ್. ನೀವು ಸಾಯಂಕಾಲ ಹೊತ್ತು ಬಂದರೆ ಒಳಗಡೆ ಹೋದರೆ ಒಂದು ಸ್ವಲ್ಪ ದೂರದಲ್ಲೇ ನಿಮಗೆ ಬೋರ್ಡ್ ಗೇಮ್ಸ್ ಹಾಕಿಟ್ಟಿದ್ದಾರೆ. ನಮ್ಮದು ಹಳೆ ಕಾಲದ್ದು ಗೇಮ್ಸ್ ಇರ್ತಿದ್ವಲ್ಲ, ಚೌಕಾಬಾರ ಮತ್ತು ಇದು ಹುಣಸೆಹಣ್ಣು ಬೀಜದಲ್ಲಿ ಆಡೋವಂಥ ಗೇಮ್ ಏನಿತ್ತು ಅದೆಲ್ಲ ಇದೆ ಇಲ್ಲಿ. ಒಂದು ಸತಿ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಜಾಗ. ಇಲ್ಲೇ ಬರ್ಡ್ಸ್ ನೋಡಿದ್ರೆ ನಿಮಗೆ ಹೊರಗಡೆ ಹೋಗೋಕೆ ಈಗ ಎಂಟ್ರಿ ಇಲ್ಲ. ಇಟ್ಸ್ ಸಮ್ವೇರ್ ಅರೌಂಡ್ 5 AM in the morning ಆ್ಯಂಡ್ 9ಗೆ ಕ್ಲೋಸ್ ಆಗುತ್ತೆ ಗೇಟು. 5 AM ಓಪನ್ ಆದರೆ ಗೇಟು 9 AM ಕ್ಲೋಸ್ ಆಗುತ್ತೆ. ಸಾಯಂಕಾಲ 4:15 5:00 ಓಪನ್ ಆಗಿ 7 ಗಂಟೆ ಲಾಸ್ಟ್ ಅನಿಸುತ್ತೆ. ನೀವು ಗೂಗಲ್ ಮಾಡಿ, ಜಕ್ಕೂರ್ ಲೇಕ್ ಅಂತ ಹಾಕಿ, ಅದ್ರದ್ದು ಓಪನ್ ಕ್ಲೋಸ್ ಟೈಮ್ಸ್ ಅದರಲ್ಲಿದೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್, ಯು ಕ್ಯಾನ್ ಕಮ್ ಹಿಯರ್. ಆಮೇಲೆ ಐ ವಿಲ್ ಟೇಕ್ ಯು ಟು ಅನದರ್ ಪ್ಲೇಸ್. ಒಂದು ನಿಮ್ಮ ಫೋಟೋಶೂಟ್ಗಳು ಏನಿದೆಯೋ ಅದೆಲ್ಲ ಇಲ್ಲಿ ಮಾಡೋವಂಥ ಜಾಗ, ಒಂದು ಕ್ವಾರಿ ಥರ ಇದೆ ಇಲ್ಲಿ. ಐ ಟೇಕ್ ಯು ಟು ದಟ್ ಪ್ಲೇಸ್. ತುಂಬ ಚೆನ್ನಾಗಿದೆ ಜಾಗ. ಗ್ರಾನೈಟ್ ಸ್ಟೋನಿಂದ ಒಂದು ಹಿಲ್ ಇದೆ. ನಾಗರಾಜಪ್ಪ ಮೇನ್ ರೋಡ್ ಇದೇ ಜಾಗ. ವೆಂಕಟೇಶ್ವರ ನಗರಕ್ಕೆ ಸುಸ್ವಾಗತ ಅಂತ ಏನಿದೆಯೋ ಇಲ್ಲಿ, ಈ ಆರ್ಕಿಂದ ಮುಂದೆ ಬಂದರೆ ಸೀದಾ ಹೋಗಿ ಡೆಡ್ ಎಂಡಲ್ಲಿ ರೈಟ್ ಬಂದರೆ ಯು ವಿಲ್ ಫೈಂಡ್ ಅ ಕ್ವಾರಿ. ಐ ವಿಲ್ ಶೋ ಇಟ್ ಯು ರೈಟ್ ನೌ. ಫೋಟೋಶೂಟು ಇಲ್ಲ ಏನಾರು ಮಾಡಬೇಕು ಅಂತ ನಿಮಗೇನಾರು ಪ್ಲೇಸಸ್ ಇಲ್ಲ ಬೆಂಗಳೂರಲ್ಲಿ ಅಂದರೆ, ದಿಸ್ ಇಸ್ ವೇರ್ ಯು ಕ್ಯಾನ್ actually come get good photos. ನಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಏನಿದೆಯೋ, ಈ ಗಾಡಿ ಫಸ್ಟ್ ಬಂದಾಗ ನಾನು ಇಲ್ಲಿಗೆ ತೊಗೊಂಬಂದು ಒಂದು ನನ್ನ ಫ್ರೆಂಡ್ ಜೊತೆಗೆ ಬಂದಿದ್ದೆ, ನಿಶ್ಚಿತ್ ಅಂತ. ಈಸ್ ಅ ಗುಡ್ ಫೋಟೋಗ್ರಾಫರ್ ಆ್ಯಂಡ್ ಹ್ಯಾಸ್ ಅ ಪ್ರೆಟಿ ಗುಡ್ ಐಡಿಯಾ ಅಬೌಟ್ ಹೌ ದ ಕ್ಯಾಮ್ರಾಸ್ ವರ್ಕ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಲೈಟಿಂಗ್ ಇಟ್ ನೀಡ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಅವನನ್ನು ಕರ್ಕೊಂಬಂದು ಒಂದು 2-3 ಶಾರ್ಟ್ಸು ಇಲ್ಲಿ 2-3 ಪಿಕ್ಚರ್ಸ್ ಏನಿದೆಯೋ ಒಳ್ಳೆಯದು ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ನೋಡಿ, ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಿ. ಆಗಾಗ ನಾನು ಒಳ್ಳೊಳ್ಳೆ ಫೋಟೋಸ್ ಹಾಕ್ತಾಯಿರ್ತೀನಿ. ಈಗಷ್ಟೇ ಒಂದು ಸ್ವಲ್ಪ ದಿವಸ ಹಿಂದೆ ನಾನು ಹೆಸರುಘಟ್ಟ ಲೇಕಿಗೆ ಹೋಗಿದ್ದೆ. ಹೆಸರುಘಟ್ಟ ಲೇಕಲ್ಲಿ ಏನೇನು ಫೋಟೋಸ್ ಕ್ಯಾಪ್ಚರ್ ಮಾಡಿದ್ದೆ ಅದೆಲ್ಲ ಹಾಕಿದ್ದೀನಿ. ಸೊ ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಇನ್ checking out those photographs, ವಿಸಿಟ್ ಮಾಡಿ. ಪ್ರೊಫೈಲ್ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಫಾಲೋನು ಮಾಡಿ, ಫಾಲೋ ರಿಕ್ವೆಸ್ಟ್ ಕಳಿಸಿ. ಇದೇ ಹೇಳಿದ್ದ ಜಾಗ. ಜಸ್ಟ್ ಲುಕ್ ಆಟ್ ಇಟ್ಸ್ ಲೈಕ್ ರಿಯಲಿ ಬ್ಯೂಟಿಫುಲ್. ಗಾಡಿಗಳು ಈ ಕಡೆಯಿಂದ ತೊಗೊಂಡೋಗ್ಬೋದು. ನೀವು ನೋಡ್ತಿದ್ದೀರಲ್ಲ ಜಾಗ, ನಾನು ಗಾಡಿ ಇಲ್ಲಿಂದ ಎತ್ಕೊಂಡು ಹೋಗಿದ್ದಿದ್ದು ಹೊರಗಡೆ. ಇಲ್ಲಿಂದ ಹೋಗಿ ಮೇಲೆ ನಿಲ್ಲಿಸಿ ಅಲ್ಲೆಲ್ಲ ಒಳ್ಳೆ ಫೋಟೋಗ್ರಾಫ್ಸ್ ಬರುತ್ತೆ ಆ್ಯಂಡ್ ಇಟ್ಸ್ ವೆರಿ ಗುಡ್. ನಾನು ಮಾಡಿದ್ದು ಮಳೆಗಾಲದಲ್ಲಿ, ಸೊ ಒಳ್ಳೊಳ್ಳೆ ಫೋಟೋಸ್ ಬಂದಿದೆ. ನೀವು ನನ್ನ ಪ್ರೊಫೈಲ್ ವಿಸಿಟ್ ಮಾಡಿ, ಅದರಲ್ಲಿ ನಾನು ಹಾಕಿರೋ ಪಿಕ್ಚರ್ಸ್ ನೋಡಿ ಬೈಕಿಂದು. You'll get a pretty good idea about how your vehicle looks with this as a background. So it's pretty close
ಪ್ಲೇಸ್ ಜಕ್ಕೂರಿಂದ ಒಂದು ಸ್ವಲ್ಪ ದೂರದಲ್ಲೇ ಇದೆ ಇದು. And it used to be a quarry, and then government passed the order saying it shouldn't be mined anymore because houses sprung up here. Illi dynamite ಎಲ್ಲ ಹಾಕಿ ಸಿಡಿಸಿದಾಗ the bits and pieces of rocks used to be hurled towards the residents there, so they stopped it completely. ಈಗ it's just become a hangout spot. ನೀವು ಇಲ್ಲಿ ನೋಡ್ತಿರ್ಬೋದು ಹುಡುಗರೆಲ್ಲ ಎಣ್ಣೆ ಹೊಡೆದು ಬಾಟಲ್ ಬಿಸಾಕಿ ಹೋಗಿರೋದು. ಈ ಕಡೆ ಬಂದರೆ ಯು ಕ್ಯಾನ್ ಡೂ ಆಲ್ ದ್ಯಾಟ್, ಬಟ್ ಅಗೇನ್ ಕ್ಯಾರಿ ಯೋರ್ ಗಾರ್ಬೇಜ್ ವಿತ್ ಯು ಬ್ಯಾಕ್ ಹೋಮ್. ಆ್ಯಂಡ್ BBMP ಅವರು ಹೇಗಿದ್ದರೂ ಅರೇಂಜ್ ಮಾಡಿದಾರಲ್ಲ ಗಾರ್ಬೇಜ್ ಪಿಕಪ್ಪಿಗೆ, ಅವರಿಗೆ ಕೊಟ್ಬಿಡಿ. ದಿಲ್ ಅಟ್ಲೀಸ್ಟ್ ಪುಟ್ ಇಟ್ ಟು ಗುಡ್ ಯೂಸ್, ರೀಸೈಕಲ್ ಆದರೂ ಮಾಡ್ತಾರೆ. ಸೊ ದಿಸ್ ಇಸ್ ದಿ ಸ್ಪಾಟ್ ಯು ವಾಂಟ್ ಗೆಟ್ ಅ ಗುಡ್ ಪಿಕ್ಚರ್ ಆ್ಯಂಡ್ ಆಲ್. ಆ ಕಡೆಯಿಂದನೂ ಬರ್ಬೋದು, ಅಲ್ಲಿ ಬಂದು ಇಲ್ಲಿ ನಿಲ್ಲಿಸಿ ಒಳ್ಳೆ ಬ್ಯಾಕ್ಗ್ರೌಂಡಲ್ಲಿ ಫೋಟೋಸ್ ತೆಗಿಬೋದು. ಇದು ನಾನು ಸಜೆಸ್ಟ್ ಮಾಡ್ತಿರೋದು ನ್ಯೂ ವೆಹಿಕಲ್ಸ್, ಯಾರಾದರೂ ಒಳ್ಳೆ ಪ್ರೊಫೈಲಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಪ್ರೊಫೈಲ್ ಫೋಟೋಸ್ ಬೇಕು ಅಂದರೆ, ಆ್ಯಂಡ್ ಇಫ್ ಯು ವಾಂಟ್ ಯುವರ್ ವೆಹಿಕಲ್ ಟು ಲುಕ್ ರಿಯಲಿ ಗುಡ್, ಕಮ್ ಹಿಯರ್, ಗೆಟ್ ಫೋಟೋಸ್ ಆ್ಯಂಡ್ ದೆನ್ post it wherever you need on your social media. ಆ ಥರ ಲೇಕ್ ನೀರಿದೆ, ಬಟ್ ಅಗೇನ್ weeds have grown up. ಯಾವುದೋ ಒಂದು ಇದರಲ್ಲಿ ನೋಡಿದ್ದೆ ಈ ಪಿಕ್ಚರ್, ನೋಡ್ಬಿಟ್ಟು ಒಂದು 2-3 ಜನ ಲಿಂಕ್ ಕಳಿಸಿದ್ರು ನನಗೆ ಫೇಸ್ಬುಕ್ಕಲ್ಲಿ, ಸೇಯಿಂಗ್ there are plans of cleaning this particular lake as well. It's a small lake, but adru clean ಆದರೆ it's very good, good place to hang out. ಇಲ್ಲೆಲ್ಲ ಒಳ್ಳೆ ಫೋಟೋಸ್ ಸಿಗುತ್ತೆ ನಿಮಗೆ, ಪ್ಲಸ್ ಯು ಗೆಟ್ ಟು ಸಿ ಅದರ್ ಬರ್ಡ್ಸ್. ಇದ್ರ ಹಿಂದೆ ಏನಿದೆಯೋ ಆ ಕಡೆ, ಇದ್ರ ಹಿಂದೆ ಆ ಕಡೆ ನಾನು ತೋರಿಸಿದ್ರಲ್ಲಿ ಅಲ್ಲಿ ಪೊಲೀಸ್ ಟ್ರೈನಿಂಗ್ ಫೆಸಿಲಿಟಿ ಇದೆ. ಸೊ ನ್ಯೂಲಿ ರಿಕ್ರೂಟೆಡ್ ಪೊಲೀಸ್ಮೆನ್, ಬಿ ಇಟ್ ಕಾನ್ಸ್ಟೇಬಲ್ಸ್, SI ಯಾರಾದರೂ ಇಲ್ಲಿಗೆ ಬರೋದು. ನನ್ನ ಫ್ರೆಂಡ್ಸನ್ನು ಕೇಳಿದ್ದಕ್ಕೆ ದೇ ಸೆಡ್ ದಿಸ್ ಇಸ್ ಶ್ರೀರಾಮ್ಪುರ ಅಂತ ಹೇಳಿದರು. So friends, with all the information that I've given, I think I'm done for today. ನಾನು ಇನ್ನೇನು ವಾಪಸ್ ಮನೆಗೆ ಹೊರಟೆ, ತುಂಬ ಬಿಸಿಲಿದೆ ಬೇರೆ. ನಿಮಗೆ ಒಂದು ಸತಿ ಆರ್ಚ್ ತೋರಿಸ್ಬಿಡ್ತೀನಿ, ಸೊ ದ್ಯಾಟ್ ನಿಮಗೆ ಈಸಿಯಾಗಿ ಗೊತ್ತಾಗ್ಬೋದು ಅಂತ ಹೇಳ್ಬಿಟ್ಟು. ಶ್ರೀ ವೆಂಕಟೇಶ್ವರ ನಗರ, ಶ್ರೀ ವೆಂಕಟೇಶ್ವರ ನಗರಕ್ಕೆ ಸುಸ್ವಾಗತ. ಓಕೆ ನೋಡಿ. Don't try to drain my energy, the enemy is everything. It's mentally, unhealthily, spreading like a rare disease, but I won't let it get to me. I don't need your therapy,